ನಾನು ನಿಮ್ ಎಲ್ಲಾ ಮೋಸದಾಟಕ್ಕೂ ಬ್ರೇಕ್ ಹಾಕಿನೆ ಮತ್ತೆ ಈ ಮನೆಯಲ್ಲಿ ಕಾಲಿಡೋದು. ಬದ್ಕಿನ ಯುದ್ಧದಲ್ಲಿ ಧರ್ಮ ಸೋತಿರೋ ಇತಿಹಾಸನೇ ಇಲ್ಲ. ಮಾವಯ್ಯ, ನೀವೇನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಯಾವಾಗಲೂ ಜೋಗಿಯವರು ನಿಮ್ಮ ಜೊತೆನೇ ಇರ್ತಾರೆ. ಅವ್ರಿಗೆ ಜಗತ್ತಲ್ಲಿ ಎಲ್ರಿಗಿಂತ ಹೆಚ್ಚಾಗಿ ನಿಮ್ಮ ಮೇಲೇನೆ ಪ್ರೀತಿ ಜಾಸ್ತಿ. ಜ್ಯೋತಿಷಿಗಳು ಹೇಳಿದ್ದು ಜೊತೆಲಿರಬಾರ್ದು ಅಂತ, ಮನೆಗೆ ಡ್ರಾಪ್ ಮಾಡಬಾರ್ದು ಅಂತ ಅಲ್ವಲ್ಲ? ಬನ್ನಿ, ನನ್ನ ಡ್ರಾಪ್ ಮಾಡಿ ಬರೋರಂತೆ. ಎಂತ ಮಾತು ಹೇಳಿದ್ರಿ ಅಮ್ಮಿಯವರೇ. ಆಯ್ತು ಬನ್ನಿ, ಡ್ರಾಪ್ ಮಾಡ್ತೀನಿ. ಮಾವಯ್ಯ, ಇನ್ನು ಸ್ವಲ್ಪ ದಿನ ಅಷ್ಟೇ, ನಾನು ಬೇಗ ಬಂದ್ಬಿಡ್ತೀನಿ. ಅಲ್ಲಿ ತನಕ ನನ್ನ ಮಾತುಗಳನ್ನ ಮರಿಬೇಡಿ. ಹೋಗಿ ಬರ್ತೀನಿ. ನಾನು ಕಾರ್ ಹತ್ರ ಇರ್ತೀನಿ, ಬನ್ನಿ. ಹೇಗಿತ್ತು ಮಾವಯ್ಯ ನನ್ನ ನಾಟಕ? ಚೆನ್ನಾಗಿತ್ತಾ? ಅವತ್ತು ನೀವು ಮಾಡ್ದಾಗೆ ಮಾಡಿದೆ ಅಲ್ವಾ? ಅಳ್ಬೇಡ ಗೌರವ, ನನ್ನ ಮಗ ಸಂಕ್ರ ನಾನು ಏಟು ಹೇಳಿದ್ರು ನನ್ನ ಮಾತು ಕೇಳ್ತಾನೆ ಇಲ್ಲ ಕಣವ. ನೀನೇ ಹೇಳು. ಅವಿದ್ಯಾವಂತರಾಗಿರೋ ನಿಮಗೆ ಇಷ್ಟಿರ್ಬೇಕಾದ್ರೆ ವಿದ್ಯಾವಂತೆ ಆಗಿರೋ ನನಗೆ ಇನ್ನೆಷ್ಟಿರ್ಬೇಡ. ನಾನು ಹೇಳಿ ಕೇಳಿ ಮೇಷ್ಟ್ರು ಮಗಳು, ನನಗೆ ಪಾಠ ಮಾಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಕಲಿಸ್ತೀನಿ, ಒಳ್ಳೆ ಪಾಠನೇ ಕಲಿಸ್ತೀನಿ. ಶ್ರೀಕೃಷ್ಣ ಯಾವತ್ತೂ ನ್ಯಾಯ ದಾರಿಯಲ್ಲಿ ನಡೆದೋನು, ಅನ್ಯಾಯ ಆಗೋದಕ್ಕೆ ಅವ್ನು ಬಿಡುದಿಲ್ಲ. ನಮಗುವೆ ಯಾವುದೇ ಅನ್ಯಾಯ ಆಗದಂಗೆ ತಡೆಯೋದಕ್ಕೆ, ಕಾಪಾಡೋದಕ್ಕೆ ಯಾರು ಬಂದೇ ಬರ್ತಾರೆ.